ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕ್ರಿಯೇಷನ್. ಅಳತೆ ಬ್ಲೌಸಿಂದ ಅಳತೆ ನೋಡಿ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ಇವತ್ತಿಗೆ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಬಂದು 36 ಇಂಚಷ್ಟು ನೋಡಿ. ನೀಟಾಗಿ ಬ್ಲೌಸ್ ಐರನ್ ಮಾಡಿ ನಾವು ಈ ರೀತಿ ಮಾಡ್ಕೊಂಡು ಇಟ್ಕೋಬೇಕು. ಆ ಬ್ಲೌಸನ್ನು ನಾವೀಗ ನೋಡಿ ಹೀಗೆ ಇಟ್ಕೊಂಡು ಆ ಬ್ಲೌಸಿಂದ ನಾನು ಮೆಜರ್ಮೆಂಟ್ ನೋಡ್ತಾ ಇದ್ದೀನಿ. ಲೆಂತ್ ಬಂದು 13, ಬ್ಯಾಕ್ ಸೈಡ್ ಇಟ್ಕೋಬೇಕು ತಿರುಗಿಸಿ. ಚೆಸ್ಟ್ ಬಂದು 18, 4 ಸೈಡ್ ಅಂದರೆ 36 ಆಗುತ್ತೆ ನೋಡಿ. ಒಂದು ಸೈಡ್ ಬಂದು 9. ಈ ರೀತಿ ಅಳತೆ ಮಾಡ್ಕೋಬೇಕು. ಹಾಗೆ ಇಲ್ಲಿ ಬಂದು 10 ಬರಬೇಕು. ಬೆಸ್ಟ್ ಬಂದು 32. ಇದು ಶೋಲ್ಡರ್ ಇಟ್ಟಿದ್ದೀನಿ ನಾನು ನೋಡಿ 5.5. ಇದು ಆರ್ಮ್ ಹೋಲ್ 5. ಈ ರೀತಿ ಎಲ್ಲ ಅಳತೆ. ನೆಕ್ಕು 2 ಇದೆ. ಫ್ರಂಟ್ ನೆಕ್ ಡೀಪ್ ಬಂದು 5, ಬ್ಯಾಕ್ ನೆಕ್ ಡೀಪ್ ಬಂದು 7. ಕ್ರಾಸ್ ಬೆಲ್ಟ್ ಬಂದು 3 ಇಂಚಸ್ ಇದೆ. ಸೈಡ್ 2, ಸೆಂಟ್ರಲ್ಲಿ ಟಕ್ಸ್ ಇರುತ್ತಲ್ವ ಅಲ್ಲಿ 2.5. ಅದೇ ರೀತಿ ನಾನೀಗ ಒಂದು ಫ್ಯಾಬ್ರಿಕನ್ನು ತಗೊಂಡಿದ್ದೀನಿ ಬ್ಲೌಸ್ ಹೊಲಿಲಿಕ್ಕೆ. ಆ ಬ್ಲೌಸ್ ಫ್ಯಾಬ್ರಿಕನ್ನು ಈ ರೀತಿ ಫೋಲ್ಡ್ ಹಾಕಬೇಕು. ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇದ್ದು ಓಪನ್ ಸೈಡು ಮುಂದ್ಗಡೆ ಮಾಡಿ ಫೋಲ್ಡ್ ಮಾಡಬೇಕು. ಹಾಗೆ ನಾನು ಆ ಬ್ಲೌಸ್ ನೋಡಿದ್ನಲ್ವ, ಈಗ ಆ ಬ್ಲೌಸಿನ ಮೆಜರ್ಮೆಂಟಲ್ಲಿ ಈಗ ನಾನೊಂದು ಪೇಪರ್ ಕಟ್ ಮಾಡಿದ್ದೀನಿ. ಈ ಪೇಪರ್ ಮೇಲೆ ಅದರ ಮೆಜರ್ಮೆಂಟ್ ಎಲ್ಲ ಇದೆ. ನಾನು ಬಿಗಿನರ್ಸಿಗೆ ಸ್ವಲ್ಪ ಈಸಿ ಆಗಲಿ ಅಂತ ಈ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಆ ಕ್ಲಾತ್ ಮೇಲೆ ಪೇಪರನ್ನು ಈ ರೀತಿ ಇಟ್ಟು ಮಾರ್ಕರಿಂದ ಮಾರ್ಕ್ ಹಾಕೋಬೇಕು. ಹೀಗೆ ಮಾರ್ಕ್ ಹಾಕಿ ನಂತರ ಆ ಫ್ಯಾಬ್ರಿಕನ್ನು ಕಟ್ ಮಾಡಬೇಕು. ನಾನು ಇದರಲ್ಲಿ ಸ್ಲೀವ್ ಕಟ್ ಏನು ತೋರಿಸ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ ಕಟ್ಟನ್ನು ತೋರಿಸ್ತೀನಿ. ಇದು ಬ್ಯಾಕ್ ಪಾರ್ಟ್ ನಾನೀಗ ಕಟ್ ಮಾಡ್ತಾ ಇರೋದು. ಬ್ಯಾಕ್ ಪಾರ್ಟಲ್ಲಿ ನಾನು ಇನ್ನೂ ಯಾವ ಮೆಜರ್ಮೆಂಟು ನೋಡಿ ಯಾವ ಡೀಪ್ ನೆಕ್ಕು ಯಾವುದು ತೆಗೆದಿಲ್ಲ ನಾನು. ನೆಕ್ಸ್ಟು ನಾನು ಕ್ಯಾನ್ವಾಸನ್ನು ಹಾಕಿ ಬ್ಯಾಕ್ ಸೈಡ್ ಡೀಪ್ ನೆಕ್ಕನ್ನು ನಾನು ಹೊಲಿತೀನಿ. ಇದು ಫ್ರಂಟ್ ಪಾರ್ಟ್ ನೋಡಿ ಕಟ್ ಮಾಡ್ತಾ ಇದ್ದೀನಿ ಈಗ ನೋಡಿ. ಪೇಪರ್ ಈ ರೀತಿ ಇಟ್ಟು ಕಟ್ ಮಾಡಿದರೆ ಬೇಗನೆ ಕಟ್ ಮಾಡ್ಬೋದು. ನಮ್ಮ ಅಳತೆಗೆ ನಾವು ಕಟ್ ಮಾಡ್ಕೊಂಡು ಈ ರೀತಿ ಒಂದ್ಸರಿ ಪೇಪರನ್ನು ಇಟ್ಟರೆ ಆ ಪೇಪರನ್ನು ಇಟ್ಟು ಯಾವಾಗಲಾದರೂ ಈಸಿಯಾಗಿ ಬ್ಲೌಸ್ ಹೊಲಿಬೋದು. ಬ್ಯಾಕ್ ನೆಕ್ ಮಾತ್ರ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಚೇಂಜ್ ಮಾಡಿ ಹೊಲಿಬೋದು ನೋಡಿ. ಫ್ರಂಟಲ್ಲಿ ಈ ರೀತಿ ಕ್ರಾಸಲ್ಲಿ ಸ್ವಲ್ಪ ಕಟ್ ಮಾಡಬೇಕು ಗುಂಡಿ ಪಟ್ಟಿ ಹತ್ರ. ಇದು ಫ್ರಂಟ್ ಪಾರ್ಟ್ ತೆಗ್ದಿದ್ದೀನಿ ನೋಡಿ. ನೆಕ್ಸ್ಟು ಪೇಪರಲ್ಲಿ ಮೆಜರ್ಮೆಂಟ್ ಬರ್ತಿದ್ದೆ ನಾನು ಅದನ್ನು ನೋಡಿ ಈಗ ಕ್ಲಾತ್ ಮೇಲೆ ಬರಿತಾ ಇದ್ದೀನಿ ನೋಡಿ. 5 ಇಂಚು ಅರ್ಧ ಮಾಡಿದ್ದೀನಿ. ಅರ್ಧಕ್ಕೊಂದು ಟಕ್ಸ್ ಹಾಕಿ ಅರ್ಧಕ್ಕೊಂದು ಮಾರ್ಕ್ ಹಾಕಿದೆ. ಹೀಗೆ ಇಲ್ಲಿ ನೋಡಿ 3 ಇಂಚು ಕೆಳಭಾಗದಲ್ಲಿ. ಇಲ್ಲೂ ಸಹ 3.5 ಇದೆ ನೋಡಿ. ಅದನ್ನು ಡಿವೈಡ್ ಮಾಡಿ ಸೆಂಟ್ರಲ್ಲಿ ಒಂದು ಮಾರ್ಕ್ ಹಾಕಿ. ಮೇಲ್ಗಡೆ ಶೋಲ್ಡರ್ ಹತ್ರ ನಾನು ಸೆಂಟ್ರ್ ಪಾಯಿಂಟ್ ಮಾಡಿಬಿಟ್ಟು ಅಲ್ಲಿಂದ ಒಂದು ಲೈನಿಗೆ ಇಟ್ಕೊಂಡು ನೋಡಿ 10ಕ್ಕೊಂದು ಮಾರ್ಕ್ ಮಾಡಿದ್ದೀನಿ. ಅಲ್ಲೊಂದು ಮಾರ್ಕ್ ಮಾಡಿ ಕೆಳಭಾಗದಿಂದ ನಾವು ಈಗ ಕೆಳಗಡೆ 3 ಲೈನ್ಸ್ ಇದಾವಲ್ವಾ, ಅಲ್ಲಿಂದ ನಾವು ಆ ಪಾಯಿಂಟಿಗೆ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಜಾಯಿಂಟ್ ಮಾಡಿ ಡಾಟ್ ಹಾಕಿಬಿಟ್ಟು ನಾನು ಆಲ್ರೆಡಿ ಹಾಕಿದ್ದೀನಿ. ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ 3 ಇಂಚಿನ ಈ ಲೈನನ್ನು ಸೇರಿಸ್ಕೋಬೇಕು. ಮತ್ತೆ ಸಹ ಈ ಡಾಟು ಮತ್ತೆ ಸೇರಿಸ್ಕೋಬೇಕು. ಈ 3 ಲೈನ್ ಸಹ 3 ಇಂಚೆ. ನಂತರ ಇಲ್ಲಿ ಈ ಕಡೆ 1 ಇಂಚು ಈ ಕಡೆ 1 ಇಂಚಿಗೆ ಮಾರ್ಕ್ ಹಾಕಿ ಮತ್ತು ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಹಾಕಿ ಮೇಲ್ಭಾಗದಲ್ಲಿ ಒಂದು 2 ಇಂಚಷ್ಟು ಮೇಲ್ಗಡೆ ಡಾಟ್ ಹಾಕಬೇಕು. ಹಾಗೆ ಆರ್ಮ್ ಹೋಲು ಅದು ಸೇರಿಸ್ಬೇಕು.
ಆರ್ಮ್ ಹೋಲಿನ ಡಾಟ್ ಇದು. ನೆಕ್ಸ್ಟ್ ಇಲ್ಲಿ 5ಕ್ಕೆ ಅರ್ಧ ಮಾಡಿದ್ನಲ್ವ ನಾನು, ಆ ಅರ್ಧನ್ನ ಈ ರೀತಿ ಮಾರ್ಕ್ ಮಾಡಿ 3 ಇಂಚಿಗೆ ಒಂದು ಲೈನ್ ಹಾಕಬೇಕು. ಇಲ್ಲೊಂದು 2 ಇಂಚು, ಇಲ್ಲೂ ಸಹ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚ್ ಆಯಿತು. ಇಲ್ಲಿ ಕಪ್ಸನ್ನು ಚೆನ್ನಾಗಿ ಬರುತ್ತೆ ಅವಾಗ ನೀಟಾಗಿ. ನೆಕ್ಸ್ಟು ಇನ್ನೊಂದ್ಸರಿ ಅಳತೆಗಳನ್ನು ನೋಡಿ, ಈ ಕಡೆ ಸೈಡಲ್ಲಿ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೈಡಲ್ಲಿ ನೋಡಿ 4 ಇಂಚು ನೋಡಿ. ಫ್ರಂಟಲ್ಲಿ ನಾನು ತೋರಿಸ್ತಾ ಇದ್ದೀನಿ 9 ಇಂಚ್, ಇದು ಚೆಸ್ಟನ್ನೇ 4ನೇ ಒಂದು ಭಾಗ.